ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ಫ್ರೆಶ್ ಆದ ಕಾರ್ನನ್ನು ಯೂಸ್ ಮಾಡಿಕೊಂಡು ಅದ್ಭುತವಾದ ಒಂದು ಮಸಾಲ ಉಪ್ಪಿಟ್ಟು ಮಾಡುವ ಮಸಾಲ ಉಪ್ಮಾ ಅಂತ ಕರೀರಿ ಇದನ್ನು, ಪರವಾಗಿಲ್ಲ. ತುಂಬಾ ಟೇಸ್ಟಿಯಾಗಿರ್ತದೆ. ಲಂಚ್ ಬಾಕ್ಸಿಗೆ ಸಹ ಮಕ್ಕಳಿಗೆ ಇದನ್ನು ಕಟ್ಟಿಕೊಡ್ಬೋದು. ತುಂಬಾ ಆರೋಗ್ಯಕರವಾಗಿ ಇರುವಂತಹ ರೆಸಿಪಿ ಇದು. ಬನ್ನಿ ಹಾಗಾದರೆ ಇನ್ಯಾಕೆ ತಡ, ಈ ಆರೋಗ್ಯಕರವಾದ ಕಾರ್ನ್ ಉಪ್ಮಾವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಬಿಸಿಯಾದ ದಪ್ಪ ತಳದ ಬಣಲೆಗೆ 4ರಿಂದ 5 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಗೂ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, 1 ಘಾಟಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಣ್ಣಗೊಂದು ಮಿಕ್ಸ್ ಕೊಡುವ ಟೈಮ್. ಈಗ ಒಗ್ಗರಣೆ ಏನು ಕಾಯ್ತು ಅನ್ನುವಾಗ 1-2 ಕ್ಯಾಶ್ಯೂವನ್ನು ಹಾಕ್ಕೊಳ್ಳುವ. ಬೀಜ ಒಳ್ಳೆಯ ಒಂದು ರುಚಿಯನ್ನು ಈ ಉಪ್ಮಾಕ್ಕೆ ಕೊಡ್ತದೆ. ಸಪೋಸ್ ಬೇಡ ಹೇಳುವವರು ಸ್ಕಿಪ್ ಸಹ ಮಾಡ್ಕೊಳ್ಬಹುದು. ನಾನಿಲ್ಲಿ ಇಡೀ ಕ್ಯಾಶ್ಯೂವನ್ನು ತಗೊಂಡಿದ್ದೇನೆ. 4ರಿಂದ 5 ಇದೆ ಅಷ್ಟೇ. 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳುವ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಷ್ಟೇ. ಸಣ್ಣಗೊಂದು ಮಿಕ್ಸ್ ಕೊಡ್ತಾ ಕೈ ಆಡಿಸ್ತಾ ಇರುವ ಹಾಗೆ ತರಕಾರಿಗಳನ್ನು ಹಾಕ್ಕೊಂಡೆ. ನೋಡಿ, ಇಲ್ಲಿ ಕ್ಯಾರೆಟ್ ಹಾಗೂ ಬೀನ್ಸನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸುಮಾರು ಅರ್ಧ ಬೌಲ್ನಷ್ಟು ಇದೆ ಅಷ್ಟೇ. ಈ ರೆಸಿಪಿಗೆ ನಾವು ಕಾರ್ನನ್ನು ಈಗ ಹಾಕ್ಕೊಳ್ತಾ ಇದ್ದೇವೆ. ಇಷ್ಟೇ ಅಲ್ಲದೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಬಹುದು, ಮೆಂತ್ಯ ಸೊಪ್ಪು 1 ಮುಷ್ಟಿಯಷ್ಟು ಆ್ಯಡ್ ಮಾಡ್ಕೊಳ್ಬಹುದು. ನಿಮಗೆ ಯಾವ ಥರ ತರಕಾರಿಗಳಲ್ಲಿ ವೇರಿಯೇಷನ್ಸ್ ಮಾಡ್ಕೊಳ್ಬೇಕು ಆ ಥರ ಮಾಡ್ಕೊಳ್ಬಹುದು ಸ್ನೇಹಿತರೆ. 1 ಲೋಟದಷ್ಟು ಬಾಂಬೆ ರವೆ ಏನಿದೆ ಅದನ್ನು ಹಾಕ್ಕೊಂಡು ಸಣ್ಣಗೆ ಹುರ್ಕೊಳ್ತಾ ಇದ್ದೇನೆ ಮಂದ ಉರಿಯಲ್ಲಿ. ಹುರಿದು ಇಟ್ಕೊಳ್ತೀರಂತಾದರೆ ಮೊದಲೇ ಹುರಿದು ಇಟ್ಕೊಳ್ಬಹುದು. ನಾನು ಈ ತರಕಾರಿಗಳ ಜೊತೆಗೆ ಸ್ವಲ್ಪ ಗರಂ ಆಗುವವರೆಗೆ ಹುರ್ಕೊಳ್ತೇನೆ ಅಷ್ಟೇ. ಮಂದ ಉರಿಯಲ್ಲಿ ಇದನ್ನು ಕೈಯಾಡಿಸ್ತಾ ಇರುವ ಗೊತ್ತಾಗ್ತದೆ ನಮಗೆ ಅದು ಕ್ರಿಸ್ಪಿ ಆಗ್ತಾ ಬರುವಂಥದ್ದು. ಸರಿಯಾಗಿ ಕಾಯಿತು ಅನ್ನುವಾಗ 1ಕ್ಕೆ 2ರಷ್ಟು ನೀರನ್ನು ಹಾಕ್ಕೊಂಡು 1 ಟೊಮೆಟೊ ಹಾಗೂ ಅರ್ಧ ಲಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, 1ರಿಂದ 1.5 ಟೇಬಲ್ ಸ್ಪೂನ್ನಷ್ಟು ಬಿಸಿಬೇಳೆ ಬಾತ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1ರಿಂದ 2 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಬೇಡ ಹೇಳುವವರು ಹನಿಯನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಸಣ್ಣಗೊಂದು ಮಿಕ್ಸ್ ಕೊಟ್ಟರೆ, ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಇದ್ದರೆ ಖಂಡಿತವಾಗಿ ಉದುರಿಸ್ಕೊಳ್ಳುವ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಯಾಕಂದರೆ ಈ ಬಿಸಿಬೇಳೆ ಬಾತ್ನ ಪೌಡರ್ನ ಅರೋಮಾನೇ ತುಂಬ ಚೆನ್ನಾಗಿರ್ತದೆ. ಬಿಸಿಯಾಗಿ ಇದನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.